ಕೌಟುಂಬಿಕ ಜಗಳ, ಮಗುವನ್ನೇ ಕಿಡ್ನಾಪ್ ಮಾಡಿದ್ದಾರೆ ತಂದೆ. ಬೆಂಗಳೂರಿನ ಮಾಗಡಿ ರೋಡ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. 6 ತಿಂಗಳ ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ ಗಂಡ ಮತ್ತು ಮಾವ. ದೀಪಾ ಎಂಬ ಮಹಿಳೆಯ ಮಗು ಕಿಡ್ನಾಪ್ ಆಗಿರುವುದು. ಕಿಡ್ನಾಪ್ ಮಾಡಿರುವುದು ಆ ಮಹಿಳೆಯ ಗಂಡ, ಅಂದ್ರೆ ಆ ಮಗುವಿನ ತಂದೆ ಮತ್ತು ಮಾವ. ಮಾಗಡಿ ರೋಡ್ ಠಾಣೆಯಲ್ಲಿ ಮಾವ ಮತ್ತು ಪತಿ ವಿರುದ್ಧ ಪತ್ನಿ ಪ್ರಕರಣ ದಾಖಲಿಸಿದ್ದಾರೆ. ಪತಿ ಶಿಲ್ಪಿ ಕುಮಾರ್ ಮತ್ತು ಮಾವ ನರೇಶ್ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾರೆ. ತಾಯಿ ಬಳಿ ಇದ್ದಂತಹ 6 ತಿಂಗಳ ಮಗುವನ್ನ ಈ ಇಬ್ರು ಕೂಡ ತಂದೆ ಮತ್ತು ತಾತ ಕರ್ಕೊಂಡು ಹೋಗಿರ್ತಾರೆ. 3 ದಿನಗಳ ಹಿಂದೆ ಕರ್ಕೊಂಡು ಬಂದಿರ್ತಾನೆ ಮಾವ ನರೇಶ್ ಕುಮಾರ್, ಮಹಿಳೆಯ ಮಾವ. ಆ ಬಗ್ಗೆ CWC ಹಾಗೂ ಪೊಲೀಸರಿಗೆ ಈಗ ದೂರು ಕೊಟ್ಟಿದ್ದಾರೆ ಆ ಮಗುವಿನ ತಾಯಿ ದೀಪಾ. ಮಾಗಡಿ ರೋಡ್ ಪೊಲೀಸರು ಮನೆ ಬಳಿ ಹೋದಾಗ ಮನೆ ಲಾಕ್ ಆಗಿತ್ತು, ಆದರೆ ಮನೆ ಒಳಗೆ ಮಗು ಪತ್ತೆಯಾಗಿದೆ. ನಾವು ಪ್ರತಿನಿಧಿ ಪ್ರದೀಪ್ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. 6 ತಿಂಗಳ ಮಗುವನ್ನ ತಾಯಿಯಿಂದ ಆಕೆಯ ಪತಿ ಮತ್ತು ಮಾವ ಕಿಡ್ನಾಪ್ ಮಾಡ್ಕೊಂಡು ಬಂದು ವಾಪಸ್ಸು ಮಗುವನ್ನು ಕೊಡದೇ ಇದ್ದಾಗ ಪೊಲೀಸರೇ ಬಂದು ಮನೆಯ ಬಾಗಿಲನ್ನು ಹೊಡೆದು ಮಗುವನ್ನು ರಕ್ಷಿಸುವಂತಹ ಘಟನೆ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಇವತ್ತು ಸಂಜೆ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಒಂದು ರಾಜಾಜಿನಗರ 5th ಬ್ಲಾಕ್ ಅಂದರೆ ಮಾಗಡಿ ರಸ್ತೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಇದೇ ಮನೆಯಲ್ಲಿ ಮಗುವನ್ನು ರಕ್ಷಿಸುವಂತಹ ಕೆಲಸ ಆಗಿರುವಂಥದ್ದು. ಅಂದರೆ ಈ ಘಟನೆಯ ಹಿನ್ನೆಲೆ ನೋಡೋದಾದರೆ ದೀಪಾ ಎಂಬ ಮಹಿಳೆಗೆ ಶಿಲ್ಪಿ ಎನ್ ಕುಮಾರ್ ಎಂಬ ಆತನ ಜೊತೆ ಮದುವೆ ಆಗಿರುತ್ತೆ 2 ವರ್ಷದ ಹಿಂದೆ. ಈಕೆಗೆ ಒಂದು ಮಗು 6 ತಿಂಗಳ ಮಗು ಇರುತ್ತೆ. ಈಕೆ ತನ್ನ ತಾಯಿಯ ಮನೆಗೆ ಹೋಗಿದ್ದಾಗ ಈ ಒಂದು ಮನೆ ಅಂದರೆ ಮಾವ ನರೇಶ್ ಕುಮಾರ್ ಆಕೆಯ ದೀಪಾಳ ಮನೆಗೆ ಹೋಗಿ ಮಗುವನ್ನು ಬಲವಂತವಾಗಿ ಕಿತ್ಕೊಂಡು ಅಂದರೆ ಕಿಡ್ನಾಪ್ ಮಾಡಿಕೊಂಡು ಬರ್ತಾರೆ. ಆದರೆ 2 ದಿನ ಆದರೂ ಸಹ ಮಗುವನ್ನು ವಾಪಸ್ ಕೊಡಲ್ಲ. ಹೀಗಾಗಿ ಆಕೆ ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು ಈ ಒಂದು ಮಾಗಡಿ ರೋಡ್ ಪೊಲೀಸರು ಸ್ಥಳಕ್ಕೆ ಬರೆದು ಮಗುವನ್ನು ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಮನೆಯ ಬೀಗವನ್ನು ಹಾಕ್ಕೊಂಡಿದ್ದ ಕಾರಣಕ್ಕಾಗಿ ಮಗು ಎಲ್ಲಿದೆ ಅನ್ನೋದು ಗೊತ್ತಾಗಲ್ಲ. ಕೊನೆಗೆ ಮಗು ಒಳಗಡೆ ಇರೋದು ಪೊಲೀಸರಿಗೆ ಪಕ್ಕಾ ಆಗಿ ಈ ಒಂದು ಗೇಟ್ ಏನಿದೆ ಮನೆಯ ಗೇಟಿನ ದೃಶ್ಯದಲ್ಲಿ ಗಮನಿಸ್ಬೋದು. ನರೇಶ್ ಕುಮಾರ್ ಅಂತ ಬೋರ್ಡ್ ಕೂಡ ಇದೆ, ಜೊತೆಗೆ ಗೇಟ್ ಕೂಡ ಇದೆ. ಈ ಗೇಟ್ಗೆ ಒಂದು ಬೀಗವನ್ನು ಹಾಕಿರ್ತಾರೆ. ಆ ಬೀಗವನ್ನು ಪೊಲೀಸರೇ ಒಡೆದು ಬಳಿಕ ಮನೆ ಒಳಗಡೆ ಹೋಗಿ ಅಲ್ಲಿ ನೋಡಿದಾಗ ಮಗು ಮತ್ತು ಆಕೆಯ ಅಜ್ಜಿ ಅಂದರೆ ಅಥವಾ ಏನು ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾರೆ ಮಾವ, ಅವರ ಪತ್ನಿ ಮನೆ ಒಳಗಡೆ ಇರ್ತಾರೆ. ಜೊತೆಗೆ ಆಕೆಯ ಗಂಡ ಶಿಲ್ಪಿ ಎನ್ ಕುಮಾರ್ ಕೂಡ ಮನೆಯಲ್ಲಿರ್ತಾರೆ. ತಕ್ಷಣವೇ ಎಲ್ಲರನ್ನು ವಶಕ್ಕೆ ಪಡ್ಕೊಂಡಂತಹ ಮಾಗಡಿ ರೋಡ್ ಪೊಲೀಸರು ಮಗುವನ್ನು ರಕ್ಷಣೆಯನ್ನು ಮಾಡಿ ಈಗ ಆರೋಪಿಗಳ ವಿರುದ್ಧ ಕಿಡ್ನಾಪ್ ಕೇಸ್ ಮತ್ತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು. ಈ ಕಾರಣಕ್ಕಾಗಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಈ ಪ್ರಕರಣ ಸಂಬಂಧ ಆರೋಪಿಗಳಿಗೆಲ್ಲರಿಗೂ ಸಹ ನೋಟಿಸನ್ನು ಕೂಡ ನೀಡಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮ್ರಾಮನ್ ಮಹಾಂತೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.